ನಾನು ನಿಮ್ಮ ಸ್ವಸ್ತಿಕ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದರೆ ಪ್ರಣಾಡ ಮೋಟಾರ್ಸ್. ಸೊ ಇವತ್ತು ನಾವು ಒಂದು ಈ ಸ್ಪೆಷಲ್ ಗಾಡಿನ ರಿವ್ಯೂ ನೋಡ್ತಿದ್ದೀವಿ. ಅದು ಯಾವುದು ತೋರಿಸ್ತೀನಿ ನಿಮಗೆ. ಮೋಸ್ಟ್ ಡಿಮ್ಯಾಂಡಲ್ಲಿರೋ ಗಾಡಿ, ರೀಸೆಂಟ್ ಲಾಂಚ್ ಆದ ಗಾಡಿ. ಸೊ ಆ ಗಾಡಿನಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ, ಏನೆಲ್ಲ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಆ ಗಾಡಿನ. ಸೊ ನೀವು ಇವಾಗ ನೋಡ್ತಿರುವ ಗಾಡಿ ಹೆವಿ ಡಿಮ್ಯಾಂಡೆಡ್ ಟಾಟಾದವ್ರದ್ದು ಸಿಯಾರು. ಸೊ ಮಿನಿ ಡಿಫೆಂಡರ್ ಅಂತಲೇ ಫೇಮಸ್ ಆದಂಥ ಕಾರು. ಸೊ ಇದು ಲುಕ್ ವೈಸ್ ನಿಮಗೂ ಹಳೆಯ ಸಿಯಾರನ್ನು ಮ್ಯಾಚ್ ಮಾಡೋ ಥರ ಮಾಡಿದ್ದಾರೆ. ನೋಡ್ಬೋದು ಸೈಡ್ ಪ್ರೊಫೈಲ್ ಹೇಗೆ ಥರ ಕೊಟ್ಟಿದ್ದಾರೆ, ವಿತ್ ಸೈಡ್ ಬ್ಯಾಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಗಾಡಿ ಕಲರ್ ವೈಸ್ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿದರೆ ಸಖತ್ತಾಗಿ ಮಾಡಿದ್ದಾರೆ. ಸೊ ಫ್ರಂಟ್ ಪ್ರೊಫೈಲ್ ನೋಡಿದರೆ ಗಾಡಿಯಲ್ಲಿ ನಿಮಗೆ DRL ಲೈಟ್ ಬರುತ್ತೆ, ವಿತ್ ಸಿಯಾರೋ ಬ್ಯಾಜಿಂಗ್ ಬರುತ್ತೆ, ಆ್ಯಂಡ್ ಟಾಟಾದವ್ರ ಲೋಗೋ ಇದೆ. ಆ್ಯಂಡ್ ನಿಮಗೆ ಗ್ಲೋಸಿ ಫಿನಿಷಲ್ಲಿ ಬಂಪರ್ ಕೊಟ್ಟಿದ್ದಾರೆ. ಸೊ ನಿಮಗೆ ಟೈರ್ ಸೈಜ್ ಬಂದು ಹೇಳೋದಾದ್ರೆ ನಿಮಗೆ ಟೈರ್ ಇದೆ 19 ಇಂಚ್ ಟೈರ್ ವಿತ್ ಡೈಮಂಡ್ ಕಟ್ ಆಲೋವಿಸ್ ಬರುತ್ತೆ. ಹಾಗೆ ನಿಮಗೆ ಬ್ಯಾಕ್ ಸ್ಪಾಯ್ಲರ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಗಾಡಿಯು ಲುಕ್ ವೈಸ್ ನೋಡಿದರೆ ಆಲ್ಮೋಸ್ಟ್ ಅಂದರೆ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅಂದರೆ ಒಂಥರ ಸ್ಪೋರ್ಟ್ಸ್ ಕಾರ್ ಥರ ಡಿಸೈನ್ ಮಾಡಿದ್ದಾರೆ. ಸೊ ನಿಮಗೆ ನೋಡ್ಬೋದು ಕಾರ್ನ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ. ಸೊ ಬ್ಯಾಕ್ ಪ್ರೊಫೈಲಲ್ಲಿ ಆವಾಗ ಹೇಳ್ದಂಗೆ ವಿತ್ ವೈಪರ್ ಕೂಡ ಅನ್ಹಿಡನ್ ಆಗಿ ಕೊಟ್ಟಿದ್ದಾರೆ. ಸೊ ನಿಮಗೆ ಇದರಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮರಾ ಬರುತ್ತೆ. ಆಲ್ಮೋಸ್ಟು ನಾವು ಟಾಟಾದವ್ರದ್ದು ಡೆಮೋ ಕಾರ್ನ ನೋಡ್ತಿದ್ದೀವಿ. ನಾವು ಈ ಕಾರಲ್ಲಿ ಏನೆಲ್ಲ ಫೀಚರ್ ಇದೆ ಅಂತ ರಿವ್ಯೂ ಮಾಡೋಣ. ಸೊ ಮೊದಲನೇದಾಗಿ LED ಹೆಡ್ಲೈಟ್ ಆ್ಯಂಡ್ LED ಫಾಗ್ ಲ್ಯಾಂಪ್ ಬರುತ್ತೆ. ಸೊ ಹಾಗೆ ಟಾಟಾದವ್ರದ್ದು DRL ನೋಡ್ಬೋದು ನೀವು ಯಾವ ಥರ ಲುಕ್ ಕೊಡುತ್ತೆ ಅಂತ ಗಾಡಿಗೆ. ಆ್ಯಂಡ್ ಸಿಯಾರೋ ಬ್ಯಾಜಿಂಗ್ ಇದೆ ಇದರಲ್ಲಿ. ಸೊ ನಿಮಗೆ ಫ್ರಂಟ್ ಕೂಡ ಗ್ಲೋಸಿ ಫಿನಿಶ್ ಬಂಪರ್ ಬರುತ್ತೆ. ಸೊ ಸೈಡ್ ಪ್ರೊಫೈಲಲ್ಲಿ ನಿಮಗೆ ಬಂದುಬಿಟ್ಟು ಮ್ಯಾಗ್ ವೀಲ್ ಬರುತ್ತೆ. ಇದರಲ್ಲಿ ಡೈಮಂಡ್ ಕಟ್ 19 ಇಂಚ್ ಅಲೋ ವೀಲ್ ಬರುತ್ತೆ. ಆ್ಯಂಡ್ ಟೈರ್ ಮಾನಿಟರ್ ಸೆನ್ಸರ್ ಕೂಡ ಇದೆ ಇದರಲ್ಲಿ. ಸೊ ವಿತ್ ಮಿರರಲ್ಲಿ ನಿಮಗೆ ಇನ್ಬಿಲ್ಟ್ ಕ್ಯಾಮರಾ ಬರುತ್ತೆ. ಸೊ ಇದರಲ್ಲಿ 360 ಡಿಗ್ರಿ ಕವರ್ ಆಗುತ್ತೆ. ಸೊ ಸೈಡ್ ಪ್ರೊಫೈಲಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂತ ಹೇಳಿದರೆ ಮಿರರು. ಸೊ ಮಿರರ್ ಅಲ್ಲ, ಗ್ಲಾಸ್. ಸೊ ಈ ಗ್ಲಾಸ್ ನಿಮಗೆ ಓಲ್ಡ್ ಸಿಯಾರೋದು ಮ್ಯಾಚಿಂಗ್ ಮಾಡಿದ್ದಾರೆ. ಸೊ ಒಳ್ಳೆ ಲುಕ್ ಬರುತ್ತೆ ಗಾಡಿದು. ಸೊ ನಿಮಗೆ ಆವಾಗಲೇ ಹೇಳಿದಾಗೆ ನಿಮಗೆ ಸ್ಪಾಯ್ಲರ್ ಕೊಟ್ಟಿದ್ದಾರೆ, ಇನ್ಬಿಲ್ಟ್ ಸ್ಪಾಯ್ಲರ್ ಆ್ಯಂಡ್ ಹಿಡನ್ ವೈಫರ್ ಕೊಟ್ಟಿದ್ದಾರೆ. ಸೊ ಇದೊಂದು ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಟೈಲ್ ಲ್ಯಾಂಪ್ ಕೊಡುತ್ತೆ ನೋಡ್ಬೋದು ಯಾವ ಥರ ಲಾಂಗ್ ಅಂದರೆ ಟೈಲ್ ಲ್ಯಾಂಪು ಫುಲ್ ದೊಡ್ಡದು ಕೊಟ್ಟಿದ್ದಾರೆ. ಸೊ ನಿಮಗೆ ಈ ಕಾರಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ ವಿತ್ ಆ್ಯಂಟನೋ. ಪ್ಯಾನೋರಾಮಿಕ್ ಸನ್ರೂಫು. ಸೊ ಕಾರ್ನ ಡಿಕ್ಕಿ ಸ್ಪೇಸ್ ನೋಡಿದರೆ 622 ಲೀಟರ್ ಬೂಟ್ ಸ್ಪೇಸ್ ಇದೆ, ವಿತ್ ಸ್ಪೇಸಿಯಸ್ ಆಗಿದೆ ನಿಮಗೆ ಡಿಕ್ಕಿ ಸ್ಪೇಸ್ ನೋಡ್ಬೋದು. ಆ್ಯಂಡ್ ನಿಮಗೆ ಈ ಕಾರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂತ ಹೇಳಿದರೆ ಎಲೆಕ್ಟ್ರಾನಿಕ್ಸ್ ಬೂಟ್ ಬರುತ್ತೆ. ಅಂದರೆ ಓಪನೇಬಲ್ ಎಲ್ಲ ಎಲೆಕ್ಟ್ರಾನಿಕ್ಸ್ ಬರುತ್ತೆ. ಮ್ಯಾನ್ಯಲಾಗಿ ಏನು ಮಾಡಬೇಕು ಅಂತಿಲ್ಲ, ಜಸ್ಟ್ ಒಂದು ಪ್ರೆಸ್ಸಲ್ಲಿ ಎಲ್ಲ ಓಪನ್ ಆಗುತ್ತೆ. ಆರು ನಿಮಗೆ ಸ್ಪೇಸಸ್ ನೋಡ್ಬೋದು, ನಿಮ್ಗೆ ಯಾವ ಥರ ಸ್ಪೇಸಸ್ ಇದೆ. ನಿಮಗೆ ಒಬ್ಬನಿಗೆ ಕಿಡ್ನಾಪ್ ಮಾಡ್ಬೋದು ಆ ಥರ ಸ್ಪೇಸಸ್ ಇದೆ. ವಿತ್ ನಿಮಗೆ JBL ಊಫರ್ ಕೂಡ ಇದೆಲ್ಲ ಇನ್ಬಿಲ್ಟ್ ಆಗಿರುತ್ತೆ. ಸೊ ಡಿಕ್ಕಿ ಲೈಟ್ ಇದೆ ಆ್ಯಂಡ್ ಟ್ರೇ ಕೊಟ್ಟಿದ್ದಾರೆ. ಸೊ ನಿಮಗೆ ನೋಡ್ಬೋದು ಗಾಡಿದು ಲುಕ್ ವೈಸ್ ಯಾವ ಥರ ಡಿಸೈನ್ ಅಂದರೆ ಡಿಕ್ಕಿ ವೈಸು ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮಗೆ ಬಟನ್ ವೈಸ್ ನೋಡಿದ್ದಾರೆ, ಇದೇ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬೂಟ್ಸ್ ಡಿಕ್ಕಿ ಕ್ಲೋಸ್ ಆಗುತ್ತೆ. ಆ್ಯಂಡ್ ಇವಾಗ ನಾವು ಕಾರಿನ ಬ್ಯಾಕ್ ಸೀಟ್ ಕಂಫರ್ಟ್ನೆಸ್ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈ ಕಾರಲ್ಲಿ ನಿಮಗೆ ಬ್ಯಾಕ್ ಡೋರಲ್ಲಿ ಕೂಡ ಸ್ಪೀಕರ್ಸ್ ಇನ್ಬಿಲ್ಟ್ ಆಗಿ ಬರುತ್ತೆ. ಹಾಗೆ ನಿಮಗೆ ಡೀಸೆಂಟ್ ಲೆಗ್ ರೂಮ್ ಇದೆ ನೋಡ್ಬೋದು. ಸೊ ಡೀಸೆಂಟಾಗಿ ಲೆಗ್ ರೂಮ್ ಇದೆ ಆ್ಯಂಡ್ ಕಂಫರ್ಟ್ ಫೀಲ್ ಕೊಡುತ್ತೆ ನಿಮಗೆ. ಸೊ ಹಾಗೆ ಏನು ಕಾರ್ ಇಂಟ್ರೆಸ್ಟಿಂಗ್ಸ್ ಇದೆ ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಹಾಗೆ 1+ ಆನ್ ಆಫ್ ಕೋಡ್ ಬರುತ್ತೆ. ಸೊ ದೆನ್ ನಿಮಗೆ ಸನ್ಸೆಟ್ ಕೂಡ ಅದರಲ್ಲಿ ಇನ್ಬಿಲ್ಟ್ ಆಗಿ ಬರುತ್ತೆ. ಇದೆಲ್ಲ ಟಾಪ್ ಆ್ಯಂಡ್ ಕಾರಲ್ಲಿ ಬರುತ್ತೆ ಅಷ್ಟೇ ನಿಮಗೆ. ಆ್ಯಂಡ್ ನಿಮಗೆ ಪವರ್ ವಿಂಡೋ ಅಪ್ ಒನ್ ಬಟನಲ್ಲಿ ಕೊಟ್ಟಿದ್ದಾರೆ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಫೀಚರ್ ಅನ್ಬೋದು ಈ ಕಾರಲ್ಲಿ. ಸೊ ನಿಮಗೆ ಸೀಟ್ ಕವರ್ ಕೂಡ ಮ್ಯಾಚಿಂಗ್ ಮಾಡಿದ್ದಾರೆ ಒಳ್ಳೆ ನಿಮಗೆ. ಆಲ್ಮೋಸ್ಟ್ ಯಾವ ಕಲರಿಗೆ ಯಾವ ಕಲರ್ ಅಂತ ಅಂದ್ಬಿಟ್ಟು ಒಳ್ಳೆ ಮ್ಯಾಚಿಂಗ್ ಮಾಡಿದ್ದಾರೆ. ಸೊ 2 ಸೈಡ್ಸ್ ಬರುತ್ತೆ ನಿಮಗೆ ಲ್ಯಾಂಪ್, ರೈಟಿಂಗ್ ಲ್ಯಾಂಪು. ಆ್ಯಂಡ್ ನಿಮಗೆ ಈ ಕಾರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಹಿಂಗಿಲ್ಲದೆ ಆಮ್ರೆಸ್ಟ್ ಇನ್ಬಿಲ್ಟ್ ಆಗಿ ಬರುತ್ತೆ. ಆಮ್ರೆಸ್ಟ್ ವಿತ್ತು ಅದರಲ್ಲಿ 2 ಕಪ್ ಹೋಲ್ಡರ್ಸ್ ಬರುತ್ತೆ. ಸೊ ಇದೆಲ್ಲ ನಿಮಗೆ ಕಂಫರ್ಟ್ನೆಸ್ ಇನ್ನೊಂದು ಇದು ಹೇಳ್ಬೋದು ನಿಮಗೆ. ಸೊ ಹಾಗೆ ಕಾರಲ್ಲಿ ನಿಮಗೆ ಚಾರ್ಜಿಂಗ್ ಸ್ಪಾಟ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ನೋಡ್ಬೋದು 65 ವ್ಯಾಟ್ ಇದು 2 ಚಾರ್ಜರ್ಸ್ ಕೊಟ್ಟಿದ್ದಾರೆ. C ಟೈಪ್ಸ್ ಆ್ಯಂಡ್ USB ಚಾರ್ಜರ್ ಕೊಟ್ಟಿದ್ದಾರೆ. ಹಾಗೆ ಬ್ಯಾಕ್ ರೋಗೆ ನಿಮಗೆ AC ಇವೆಂಟ್ ಕೂಡ ಬರುತ್ತೆ. ಸೊ ಇದೆಲ್ಲ ಕಂಫರ್ಟ್ನೆಸ್ಗೆ ಇನ್ನೊಂದು ಹೆಸರು ಹೇಳ್ಬೋದು ಕಾರಿನಲ್ಲಿ. ಇಷ್ಟೆಲ್ಲ ಕಂಫರ್ಟ್ ಇದೆ. ಸೊ ಸಿಯಾರದ ಡ್ರೈವಿಂಗ್ ಸೀಟ್ ನೋಡೋಣ. ಸೊ ಇದರಲ್ಲಿ ಡೋರ್ ಹ್ಯಾಂಡಲ್ ನಿಮಗೆ ಯಾವ ಥರ ಕೊಟ್ಟಿದ್ದಾರೆ ನೋಡ್ಬೋದು. ಆಲ್ಮೋಸ್ಟ್ ಸ್ಪೋರ್ಟ್ಸ್ ಕಾರ್ಗಳಲ್ಲಿ ಈ ಥರನೇ ಬರೋದು. ಸೊ ಹಾಗೆ ನಿಮಗೆ ಟಾಟಾದವರು ಸ್ಟ್ಯಾರಿಂಗ್ ಇದೆ. ಸೊ ವಿತ್ ಲೋಗೋ ಬರುತ್ತೆ ಅದರಲ್ಲಿ. ಹಾಗೆ ನಿಮಗೆ ಇದರಲ್ಲಿ ಪುಷ್ ಬಟನ್ ಬರುತ್ತೆ. ಹಾಗೆ ನಿಮಗೆ ಕಾರಲ್ಲಿ ಮೋಡ್ಸ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೀವು ನೋಡ್ಬೋದು ನಾಬ್ ಯಾವ ಥರ ಕೊಟ್ಟಿದ್ದಾರೆ. ಇದರಲ್ಲಿ ಹಿಲ್ ಹೋಲ್ಡು ಅಸಿಸ್ಟೆನ್ಸ್ ಎಲ್ಲ ಬರುತ್ತೆ. ಸೊ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕಸ್ಟರ್ ಇದೆ ನೋಡ್ಬೋದು. ಹಾಗೆ ನಿಮಗೆ ಇದರಲ್ಲಿ ನಾಬ್ಸ್ ಎಲ್ಲ ಅಪ್ ಡೌನ್ ಮಾಡ್ಬೋದು. ಯಾಕೆಂತೇಳಿ ನಾಬ್ಸಲ್ಲಿ ಕಂಟ್ರೋಲ್ ಮಾಡ್ಬೋದು ಕಾರ್ನ. ಹಾಗೆ ಇದರಲ್ಲಿ 2 ಸ್ಟೇಜ್ ಅಡಾಸ್ ಬರುತ್ತೆ ನೋಡಿ, ಲೆವೆಲ್ 2 ಅಡಾಸ್ಟ್ ಬರುತ್ತೆ ಇದರಲ್ಲಿ. ಸೊ ಹಾಗೆ ನಿಮಗೆ 1 ಪುಷ್ ಬಟನ್ ಅಪ್ ಡೌನ್ ಬರುತ್ತೆ, ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ಇದೆಲ್ಲ ಫೀಚರ್ ಇನ್ಕ್ಲೂಡ್ ಆಗಿದೆ. ಹಾಗೆ ವಿತ್ ಡೋರ್ ಲ್ಯಾಂಪ್ ಕೂಡ ಬರುತ್ತೆ ಇದರಲ್ಲಿ. ಆ್ಯಂಡು ಸ್ಪೇಸಸ್ ಚೆನ್ನಾಗಿದೆ, ಚೆನ್ನಾಗಿದೆ. ಸೊ ನಿಮಗೆ ಇದರಲ್ಲಿ ಆಮ್ರೆಸ್ಟ್ ಬರುತ್ತೆ ಕಾರಲ್ಲಿ. ಸೊ ಆಮ್ರೆಸ್ಟ್ ಬಿದ್ದು ಇದರಲ್ಲಿ ನಿಮಗೆ
ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ, ವೈರ್ಲೆಸ್ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಅಲ್ಲಿ ವಿತ್ ಸ್ಪೇಸಸ್ ಕೂಡ ಕೊಟ್ಟಿದ್ದಾರೆ ನೋಡಿ, ನಿಮಗೆ ಏನಾದ್ರು ಇಡ್ಬೋದು ಅಂಥದ್ದು. ಸೊ ಇದು ಆಟೋಮೆಟಿಕ್ ಕಾರ್ ಆಗಿದೆ ಕಾರಣ ನಿಮಗೆ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ. ಹಾಗೆ ನಿಮಗೆ ಡಿಸ್ಪ್ಲೇ ಬಗ್ಗೆ ನೋಡಿದರೆ ನಿಮಗೆ 3 ಡಿಸ್ಪ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಅದರಲ್ಲಿ 12.5 ಇಂಚು ಮೈನ್ ಟಚ್ ಸ್ಕ್ರೀನ್ ಆ್ಯಂಡ್ 12.3 ಇಂಚ್ ಪ್ಯಾಸೆಂಜರ್ ಸ್ಕ್ರೀನ್ ಕೊಟ್ಟಿದೆ. ವಿದ್ದು ಅದರಲ್ಲಿ ಗೇಮಿಂಗ್ ಸಪೋರ್ಟ್ಸ್ ಕೂಡ ಮಾಡ್ಬೋದು. ಹಾಗೆ ನಿಮಗೆ ಇದರಲ್ಲಿ ಇನ್ನೊಂದು ಗ್ಲೋಸಿಯಸ್ಟ್ ಮೆಟೀರಿಯಲ್ ಅಂತ ಹೇಳಿದರೆ ನಿಮಗೆ ಡಾಲ್ಬೈ ಆಟಮ್ಸ್ ಅವರದು ನೋಡಿ, ಇದು ಆಲ್ಮೋಸ್ಟ್ ಅಲ್ಲಿ ಥಿಯೇಟ್ರ್ ಫೀಲ್ ಕೊಡುತ್ತೆ ಈ ಥರ ಸಿಸ್ಟಮ್ಸ್ ಎಲ್ಲ. ಸೊ ದೆನ್ ನಿಮಗೆ ಮಿರರ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ನೈಟ್ ವಿಷನ್ ಎಲ್ಲ ಕ್ಲಿಯರಾಗಿ ಕಾಣುತ್ತೆ. ಸೊ ಇನ್ನು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ 1 ಪುಷ್ ಬಟನ್ ಪೆನಾರಮಿಕ್ ಸನ್ರೂಫ್ ಬರುತ್ತೆ ನೋಡಿ ನಿಮಗೆ. ಸೊ 1 ಬಟನ್ ಪ್ರೆಸ್ಸಲ್ಲಿ ನಿಮಗೆ ಪೆನಾರಮಿಕ್ ಸನ್ರೂಫ್ ಓಪನ್ ಆಗುತ್ತೆ, ಜಸ್ಟ್ 1 ಪ್ರೆಸ್ಸಲ್ಲಿ. ಸೊ ಆ್ಯಂಡ್ ಈ ಪೆನಾರಮಿಕ್ ಸನ್ರೂಫ್ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂತ ಹೇಳಿದರೆ, ಪೆನಾರಮಿಕ್ ಸನ್ರೂಫ್ ಬಂದುಬಿಟ್ಟು ಇಂಡಿಯನ್ ಕಾರಲ್ಲಿ ಲಾರ್ಜೆಸ್ಟ್ ಪೆನಾರಮಿಕ್ ಸನ್ರೂಫ್ ಆಗಿರುತ್ತೆ ಸಿಯಾರ. ಸೊ ಇದೊಂದು ಗುಡ್ ಥಿಂಗ್ ಹೇಳ್ಬೋದು ಸಿಯಾರದು. ಸೊ ತುಂಬ ಲಾರ್ಜೆಸ್ಟ್ ಸನ್ರೂಫ್ ಬರುತ್ತೆ, ಆಲ್ಮೋಸ್ಟ್ 2-3 ಮೆಂಬರ್ಸ್ ನಿಂತ್ಕೊಳ್ಬೋದು. ಹಾಗೆ ನಿಮಗೆ ಬಾಸ್ ಫೀಲಿಂಗ್ ಹೇಳಿದಲ್ಲ ಅವಾಗ. ಸೊ 1 ಪ್ರೆಸ್ಸಲ್ಲಿ ನಿಮಗೆ ಸೀಟ್ ಅಡ್ಜಸ್ಟೆಂಟ್ ಮಾಡ್ಬೋದು ಈ ಗೇರ್ ಲಿವರ್ ಯೂಸ್ ಮಾಡಿಕೊಂಡು. ಹಾಗೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟಲ್ಲಿ ಮಾಡ್ಬೋದು. ಈ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ನಿಮಗೆ ನೋಡ್ಬೋದು, ಎಲ್ಲ ನಿಮಗೆ ಡಿಜಿಟಲ್ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬರುತ್ತೆ ನಿಮಗೆ. ಗೇರ್ ಕೂಡ ಅಷ್ಟೇ, ನಾಬ್ ಕೂಡ ಆಲ್ಮೋಸ್ಟು ಸ್ಪೋರ್ಟ್ಸ್ ಕಾರಲ್ಲಿ ನಿಮಗೆ ಯಾವ ಥರ ಗೇರ್ ನಾಬ್ಸ್ ಕೊಡಿದ್ರೆ ಆ ಥರನೇ ಡಿಸೈನ್ಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇಂಟ್ರೆಸ್ಟಿಂಗ್ ಡಿಸೈನ್ಸ್ ಅಂತ ಹೇಳ್ಬೋದು ಈ ಕಾರಲ್ಲಿ. ಸೊ ನಿಮಗೆ ಇನ್ನೂ ಈ ಕಾರಲ್ಲಿ ಅಂದರೆ ನಿಮಗೆ ಸ್ಟೇರಿಂಗ್ಸ್ ಅಡ್ಜಸ್ಟಿಂಗ್ ಬರುತ್ತೆ, ಅಪ್ ಡೌನು ಬರುತ್ತೆ ನಿಮಗೆ. ಆ್ಯಂಡ್ ಸೈಡ್ ಅಂದರೆ ಅಪ್ ಡೌನ್ ಮಾಡ್ಬೋದು, ಸ್ಟೇರಿಂಗ್ ಅಂದರೆ ಪುಲ್ ಮಾಡ್ಬೋದು, ಈ ಥರ ಆಪ್ಷನ್ಸ್ ಇದೆ ನಿಮಗೆ. ಸೊ ಗಾಡಿ ಇವಾಗ ಸ್ಟಾರ್ಟ್ ಆಗಿದೆ. ಸ್ಟಾರ್ಟಿಂಗ್ ಕಂಡೀಷನ್ ನೋಡಿ, ಸ್ಮೂತ್ ಸೌಂಡ್ ಕೇಳ್ಬೋದು ನಿಮಗೆ. ಸೊ ಏನೆಲ್ಲ ಫೀಚರ್ಸ್ ಇದೆ ಅಂತ. ಸೊ ನಾವು ಡ್ರೈವ್ ಮಾಡಿಬಿಟ್ಟು ನೋಡೋಣ ಈಗ. ಸೊ ಡ್ರೈವ್ ಮೋಡ್ ಹಾಕೋಣ, ನಾನು ಪಾರ್ಕಿಂಗ್ ಬಿಟ್ಟು ತೆಗೆದ್ಬಿಟ್ಟು ಡ್ರೈವ್ ತೆಗೆದ್ಬಿಟ್ಟು ನೋಡಿ. ಸಿಯಾರ ಇಂಜಿನ್ ಬಗ್ಗೆ ಮಾತಾಡೋದು ನಮಗೆ 2 ಇಂಜಿನ್ ಬರುತ್ತೆ, ಪೆಟ್ರೋಲ್ ಆ್ಯಂಡ್ ಡೀಸೆಲ್. ಪೆಟ್ರೋಲ್ ಕೂಡ 1.5 ಲೀಟರ್ ಟರ್ಬೋ ಬರುತ್ತೆ, ಆರ್ ವಿದೌಟ್ ಟರ್ಬೋನು ಬರುತ್ತೆ. 2 ಇಂಜಿನ್ ಬರುತ್ತೆ ನಿಮಗೆ. ಹಾಗೆ ನ್ಯೂಟನ್ ಟಾರ್ಕ್ ಕೂಡ ಚೆನ್ನಾಗಿದೆ ಗಾಡಿದು, ಆಲ್ಮೋಸ್ಟ್ 280 ಸಮಥಿಂಗ್ 260 ನ್ಯೂಟನ್ ಟಾರ್ಕ್ ಬರುತ್ತೆ ಗಾಡೀಲಿ. ಹಾಗೆ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು. ಗಾಡಿನ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 205 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಗಾಡೀಲಿ. ಇದು ನಿಮಗೆ ಆಲ್ಮೋಸ್ಟ್ ಆಫ್ ರೋಡಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮಗೆ. ಹಾಗೆ ನಿಮಗೆ ಗಾಡಿದು ಪ್ರೈಸ್ ನೋಡೋದಾದರೆ ನಿಮಗೆ 11.49 ಲ್ಯಾಕಿಂದ ಸ್ಟಾರ್ಟ್ ಆಗಿ ನಿಮಗೆ 21.49 ತನಕ ಸ್ಟಾರ್ಟ್ ಆಗುತ್ತೆ ವಿತ್ ಎಕ್ಸ್ ಶೋರೂಮ್ ಪ್ರೈಸ್. ಸೊ ಈ ಬಜೆಟಲ್ಲಿ ಒಳ್ಳೆ ಗಾಡಿ ಅನ್ಬೋದು, ಅಂದರೆ 21 ಲ್ಯಾಕಲ್ಲೆಲ್ಲ